ಆತ್ಮೀಯ ಮಾಧ್ಯಮ ಸ್ನೇಹಿತ ಮಿತ್ರರೇ, 2 ದಿವಸ ಮೊದಲು ವಿಟ್ಲದ ಚಂದಡಿಕೆಯಲ್ಲಿ ಯುವಕೇಸರಿ ಅತಿಗ್ಯಾರಬೈಲು ಅಬೀರಿ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಶಾಸಕರು ಬಂದ ಸಭೆಯಲ್ಲಿ ಭಾಷಣದಲ್ಲಿ ಒಂದಷ್ಟು ಮಾತಾಡಿರುವಂಥದ್ದು ಎಲ್ಲ ಭಾಗಗಳಲ್ಲಿ ಹರಿದಾಡ್ತಾ ಉಂಟು. ಮಂಡಲ ಅಧ್ಯಕ್ಷರು ಅಶೋಕ್ ರೈ ಅವರಿಗೆ ಮತ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಉಂಟು. ಅದನ್ನು ಗಮನಿಸುವಾಗ ಆ ವೇದಿಕೆಯಲ್ಲಿ ನಾನಂತೂ ಇದ್ದೆ. ಆ ವೇದಿಕೆಯಲ್ಲಿ ಆಗಿರುವಂಥ ವಿಷಯ, ಭಾಷಣದಲ್ಲಿ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ಮಾತಾಡ್ತಾ ನಮ್ಮ ಕಳೆದ BJPಯಲ್ಲಿ ನಾನಿರುವಾಗ ಅನ್ನೋ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿ ನಾನು ಒಂದು ಶಾಸಕನಾಗಬೇಕು ಅನ್ನೋ ಒಂದು ಆಶೆಯನ್ನು ಇಟ್ಕೊಂಡಿದ್ದೆ ಅಂತ ಹೇಳಿದರು. ತದನಂತರದ ದಿವಸಗಳಲ್ಲಿ ಆ ಸಂದರ್ಭದಲ್ಲಿ ಅವರು BJPಯ ಜಿಲ್ಲಾ ಕಾರ್ಯಕಾರಿಣಿಗಳು ಆಗಿದ್ದರು, ಸದಸ್ಯರಾಗಿದ್ದರು ಅವರು. ತದನಂತರ ಅವರು ನಮ್ಮ ಪಾರ್ಟಿಯನ್ನು ಬಿಟ್ಟು ಚುನಾವಣೆ ಬರುವಂಥ ಸಂದರ್ಭದಲ್ಲಿ, ಕಳೆದ ಬಾರಿಯ MLA ಚುನಾವಣೆ ಸಂದರ್ಭದಲ್ಲಿ ಯಾವ ಪಾರ್ಟಿ ನನಗೆ MLA ಸೀಟು ಕೊಡ್ತದ ಆ ಪಾರ್ಟಿಯಲ್ಲಿ ನಾನು ನಿಲ್ತೇನೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಮಾತಾಡುವ ರೀತಿಯಲ್ಲಿ ಮಾತಾಡಿದರು. ಮೊನ್ನೆಯ ಭಾಷಣದಲ್ಲೂ ಅಷ್ಟೇ ಮಾತಾಡುವಾಗ ಯುವಕೇಸರಿಯ ಬಗ್ಗೆ ಒಂದಷ್ಟು ಮಾತಾಡಿದರು. ಕೊನೆಗೆ ಯುವಕೇಸರಿಯ ಕಾರ್ಯಕರ್ತರು ಕೂಡ ನನಗೆ ಮತ ಹಾಕಿರ್ಬೋದು ಅನ್ನೋದನ್ನು ನಾನು ಕೇಳಿಸ್ಕೊಂಡೆ. ಬಿಟ್ಟರೆ ದಯಾನಂದರು ನನಗೆ ಮತ ಹಾಕಿರ್ಬೋದು ಅನ್ನೋದನ್ನು ನಾನು ಎಲ್ಲಿ ಉಲ್ಲೇಖ ಆಗಲಿಲ್ಲ. ಆದರೆ ಇವತ್ತು ದಯಾನಂದರು ಮತ ಹಾಕಿದ್ದಾರೆ, ಆವಾಗ ಅವರು ತಲೆಯನ್ನು ಅಲ್ಲಾಡಿಸಿದ್ರು ಅನ್ನೋ ರೀತಿಯಲ್ಲಿ ಬರ್ತಾ ಉಂಟು. ಏನು ಹೇಳಬೇಕು ಇದಕ್ಕೆ? ಸತ್ಯವನ್ನು ಜನ ತಿಳ್ಕೊಳ್ಬೇಕು. ಆ ವಿಡಿಯೋವನ್ನು ತೋರಿಸಿ ಅಲ್ಲ, ಅಲ್ಲಿ ಎಲ್ಲಾದರೂ ಬಂದಿದ್ದರೆ ಆ ರೀತಿ ಅವರು ಹೇಳಿರುವಂಥದ್ದು ಅಲ್ಲಿ ಆ ರೀತಿ ಆಗಿರುವಂಥದ್ದು ಸತ್ಯ ಸಂಗತಿ ಇದ್ದರೆ ಹೇಳಿ. ನಾನು ಹೇಳುವಂಥದ್ದು ಈ ರೀತಿ ಒಬ್ಬರಿಗೆ ಹಿಂಸೆ ಕೊಡುವಂಥದ್ದು ಸರಿಯಲ್ಲ. ಒಬ್ಬ ಶಾಸಕರಾಗಿ ಯಾವ ರೀತಿ ಒಂದು ವೇದಿಕೆಯಲ್ಲಿ ಮಾತನಾಡಬೇಕು ಅನ್ನೋದು ಕೂಡ ಸಭ್ಯತೆ ಅವ್ರ ಹತ್ರ ಇಲ್ವಾ? ಹೌದು, ಸರಿ. ಅಲ್ಲ ಆ ರೀತಿ ಹೇಳಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆ ರೀತಿ ಹೇಳಿಲ್ಲಲ್ಲ ಅವರು, ಶಾಸಕರು ಹೇಳಿಲ್ಲಲ್ಲ. ಅಲ್ಲ, ಮೀಡಿಯಾ ಅದು ನಮ್ಮ ವಾಟ್ಸಪ್ಪಲ್ಲಿ ಅದೇ ಬರ್ತಾ ಉಂಟು. ಶಾಸಕರು ಹೇಳಿರುವಂಥದ್ದು, ನಾನು ಯುವಕೇಸರಿ ಒಬ್ಬ ಕಾರ್ಯಕ್ರಮದಲ್ಲಿ ಅನೇಕ ವರ್ಷದಿಂದ ಬರ್ತಾ ಇದ್ದೇನೆ. BJPಯಲ್ಲಿ ನಾನು ಪ್ರಯತ್ನ ಮಾಡಿದ್ದೆ, ನನಗೆ ಸಿಗಲಿಲ್ಲ. ಆವಾಗ ನನಗೆ MLA ಚುನಾವಣೆ ಸಂದರ್ಭದಲ್ಲಿ ಯಾವ ಪಕ್ಷ ನನಗೆ ಅವಕಾಶ ಕೊಡೋದು ಆ ಪಕ್ಷದಲ್ಲಿ ನಿಲ್ತೇನೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿರುವಂಥದ್ದು ಎಲ್ರಿಗೂ ಗೊತ್ತುಂಟು. BJPಯಲ್ಲಿ ಇರುವಾಗ, ಅದು BJPಯಲ್ಲಿ ಇರುವಾಗ ಅದನ್ನು ನಾವು ಒಪ್ತೇವೆ. ಆ ರೀತಿಯೆಲ್ಲ ವ್ಯತಿರಿಕ್ತ ವಿಷಯದಲ್ಲಿ ನಾನು ಕೂಡ ಮಾತಾಡೋದಿಲ್ಲ. ಒಂದು ವೇಳೆ ಆ ರೀತಿ ಅವರು ಹೇಳ್ತಿದ್ರೆ, ದಯಾನಂದರು ನಮಗೆ ಮತ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದೇ ವೇದಿಕೆ ನನಗೆ ಬಾಯಿಗೆ ಒಪ್ಪಿದ್ದು ಬೀಗ ಹಾಕಿದ ಹೇಳಬೇಕಿತ್ತಲ್ಲ. ಯಾಕೆ ನಾವು ಹೇಳಿದ್ರಲ್ಲ, ಆ ರೀತಿ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ದಶಮಾನದ ಒಂದು ಕಾರ್ಯಕ್ರಮವನ್ನು ಆ ರೀತಿಯಲ್ಲಿ ವರ್ತನೆ ಮಾಡೋದು. ನನ್ನಂತ ಒಬ್ಬ ಸಂಘಟನೆಯಲ್ಲಿ ಕಳೆದು ಬಂದಂಥ ಎಲ್ಲವನ್ನು ಶಿಕ್ಷಣವನ್ನು ಪಡ್ಕೊಂಡು ಬಂದವ ನಾನೇನು ಸಾಮಾನ್ಯನಾಗೆಲ್ಲ ಇವತ್ತು ಮಂಡಲ ಅಧ್ಯಕ್ಷನಾಗಿ ಈ ರೀತಿ ಒಂದು ಜವಾಬ್ದಾರಿ ಕೊಡಬೇಕು. ನಾನು ಅನೇಕ ವರ್ಷ ಕೆಲಸ ಮಾಡಿರ್ತೇನೆ. ಅದರಲ್ಲಿ ಯಾವ ರೀತಿ ಇರಬೇಕು ಅಂತ ಅವರು ಕಳಿಸಿದಾರಲ್ಲ, ನಗಾಡೋ ರೀತಿ ಅವರು ಮಾತಾಡೋ ರೀತಿ ಯಾವ ರೀತಿ ಅಂತೇಳಿ ಅಲ್ಲಿ ಏನಾದರೂ ಅವರು ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡುವಾಗ ನಮ್ಗೆ ಅದಕ್ಕೆ ಅಲ್ಲಿ ಅಸಭ್ಯ ರೀತಿಯಲ್ಲಿ ನಾನು ವರ್ತನೆ ಮಾಡೋದು ನನಗೆ ಯಾರು ಕಳಿಸ್ಕೊಂಡಿಲ್ಲ. ವೇದಿಕೆಯಲ್ಲಿ ಅವರು ಯಾವ ದರ್ಪದ ರೀತಿಯಲ್ಲಿ ಮಾಡ್ತಿದ್ರೆ ನಾನು ಅದೇ ರೀತಿ ನಾನೇ ಬಾಯಿಗೆ ಬೀಗ ಆಗಿದ್ದೇನೆ, ಕಡೆಗಾಗಿದ್ದೇನೆ. ನನಗೂ ಕೂಡ ಅಲ್ಲಿ ಉತ್ತರ ಕೊಡಲಿಕ್ಕೆ ಗೊತ್ತಿರಲಿಲ್ವಾ? ಅಷ್ಟು ತಿಳುವಳಿಕೆ ನನ್ನ ಹಿರಿಯರ ರೀತಿ ಸ್ಥಾನದಲ್ಲಿ ಕೂತ್ಕೊಳಿಸಿರ್ತಾರೆ. ಈ ಬಗ್ಗೆ ನೋಡಿ, ನಮ್ಮ ಈ ಮಂಡಲ ವ್ಯವಸ್ಥೆಯಲ್ಲಿ ಒಂದಷ್ಟು ಮಾತುಕತೆ ಈ ರೀತಿ ಬರುವಂತಹ ಸಂದರ್ಭದಲ್ಲಿ ನಾವು ಮಾತಾಡಿಕೊಳ್ತೇವೆ. ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಹೇಳಬೇಕು ಅಂತೇಳಿ ನಮಗೂ ನಮ್ಮ ಪಕ್ಷದಲ್ಲಿ ಒಂದಷ್ಟು ಇರುವುದಿಲ್ಲ, ನಮಗೆ ಕಲಿಸಿಕೊಟ್ಟಿರುವುದಿಲ್ವಾ? ನಾನು ಕೊಡ್ತಿದ್ದೆ, ಅಲ್ಲೇ ಉತ್ತರ ಅಷ್ಟು ಗೊತ್ತಿಲ್ಲ ನಮಗೆ. ಈಗ ವಾಟ್ಸಪ್ಪಲ್ಲಿ ಬರೋದು ಕೂಡ ನನಗೆ ಅದೇ ನೋವು. ಯಾಕಂತ ಹೇಳಿದರೆ ನೀವು ಅದಕ್ಕೆ ಯಾಕೆ ಉತ್ತರ ಸ್ಟೇಜಲ್ಲೇ ಕೊಡಲಿಲ್ಲ ಅಂತೇಳಿ. ಸ್ಟೇಜಲ್ಲಿ ಆ ರೀತಿ ವರ್ತನೆ ಮಾಡಿದರೆ ನಾನು ಖಂಡಿತ ಕೊಡ್ತಿದ್ದೆ. ಸ್ಟೇಜ್ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ಮಾತಾಡುವಾಗ, ಎಲ್ಲರೂ ನೆಗಡೋ ರೀತಿಯಲ್ಲಿ ಮಾತಾಡುವಾಗ ಹೇಳುವಾಗ ಅದಕ್ಕೆ ಆ ರೀತಿ ನಾನು ಅದು ಕೂಡ ಒಂದು ನಮ್ಮ ಕಾರ್ಯಕ್ರಮ ದಶಮಾನೋತ್ಸವ ಕಾರ್ಯ ಅದನ್ನು ಹಾಳು ಮಾಡಬೇಕು. ನಾನು ಏನಾದರೂ ನಾನು ಬೇರೆ ರೀತಿಯ ಉತ್ತರ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಯಾರು ಹಾಳು ಮಾಡಿದೆ ಅಂತ ಆಗ್ತದೆ. ನಾನು ಅದಕ್ಕೆ ಸ್ಪಷ್ಟನೆ ಕೊಡಬೇಕು. ಈಗ ಎಲ್ಲ ಹರಿದಾಡ್ತಾ ಇರೋದನ್ನು ಕಾಣುವಾಗ ಎಲ್ಲ ನಮ್ಮ BJP ಮತದಾರರಿಗೆ, BJP ಪಕ್ಷದ ಕಾರ್ಯಕರ್ತರಿಗೆ ಎಲ್ರಿಗೂ ನಾನು ಉತ್ತರ ಕೊಡಬೇಕಲ್ಲ. ಅಲ್ಲ, ಕನ್ಫ್ಯೂಷನ್ ಇಲ್ಲ ಅಲ್ಲ, ನನ್ನ ಹತ್ರ ಕನ್ಫ್ಯೂಷನ್ ಇಲ್ಲ ಅಲ್ಲ. ಈಗ ಕಾರ್ಯಕ್ರಮದಲ್ಲಿ ಶಾಸಕರು ಬಂದಲ್ಲಿ ಮಾತಾಡುವಂಥ ರೀತಿಯಲ್ಲಿ ಆಗಿರುವಂಥ ವ್ಯತ್ಯಾಸಗಳು ಅಂತೇಳಿ ಎಲ್ಲ ಇದರಲ್ಲಿ ಕಾಣ್ತಾ ಉಂಟು ನನಗೆ.
ಅಲ್ಲ, ಸಭ್ಯತೆ ಅಂದರೆ ಯಾವ ರೀತಿ ಅಂತ ಹೇಳಿದರೆ ಗೊತ್ತಾಯ್ತು. ಅಲ್ಲಿ ಮಾತಾಡಿದ್ದು ಏನಂತ ಗೊತ್ತುಂಟ, ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ಇವರೂ ಹಾಕಿರ್ಬೋದು ಅವರೂ ಹಾಕಿರ್ಬೋದು ಅನ್ನೋ ರೀತಿಯಲ್ಲಿ ಮಾತಾಡಿದವರು. ನನ್ನ ಬಗ್ಗೆ ಹೇಳಿದ್ದಕ್ಕೆ ನಾನು ಮಾತ್ರ ಉತ್ತರ ಕೊಡಬೇಕು. ಈಗ ಅಲ್ಲಿ ಬಂದಿರುವಂಥದ್ದು ಮಂಡಲ ಅಧ್ಯಕ್ಷರು ಅಂತ ಹೇಳುವಾಗ ಅದಕ್ಕೂ ಉತ್ತರ ಕೊಡಬೇಕು, ಇದಕ್ಕೂ ಉತ್ತರ ಕೊಡಬೇಕು, ಎರಡಕ್ಕೂ ಉತ್ತರ ಕೊಡಬೇಕು, ಎರಡಕ್ಕೂ ಕೊಡ್ತಾ ಇದ್ದೇನೆ. ನಾನು ಅದನ್ನು ಹೇಳೋದು, ಇಲ್ಲಿ ನನ್ನ BJPಯ ಕಾರ್ಯಕರ್ತರು ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಹೇಳಿದ್ದೇನೆ, ನನಗೆ ಅವ್ರು ಹೇಳಿದ್ದಾರೆ ಅಂತೇಳಿ. ಒಂದು ವೇಳೆ ಆ ರೀತಿಯಲ್ಲಿ ಹೇಳ್ತಿದ್ರೆ ಅದೇ ವೇದಿಕೆಯಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಅದೇ ರೀತಿ ನಾನು ಕೊಡ್ತಿದ್ದೆ. ಭಾಷಣದಲ್ಲಿ ಆ ರೀತಿ ಯಾರು ನನ್ನನ್ನು ಹೇಳಿಲ್ಲ. ಅದು ಯುವ ಕೇಸರಿ ಬಗ್ಗೆ ಹೇಳಿರುವಂಥದ್ದು. ಯುವ ಕೇಸರಿ ಬಗ್ಗೆ ಯುವ ಕೇಸರಿ ಅವರು ಕೂಡ ಹಾಕಿರ್ಬೋದು ಅಂತ ಹೇಳಿದ್ದು. ಒಂದು ಇದ್ರೆ ತೋರಿಸಿ ನನಗೆ, ಅಂಥದ್ದಿದ್ರು ತೋರಿಸಿ ಅಲ್ಲ ನನಗೆ. ಕಳೆದ 10-20 ವರ್ಷದಿಂದ ನಾನು ಮತ್ತು ಇವರು ಭಾಳ ಸ್ನೇಹಿತರು. ದಯಾನಂದರಿಗೆ ಅವರ ಬಗ್ಗೆ ಒಂದು ನನಗೆ ML ಆಗಬೇಕಂತ ಆಸೆ ಇತ್ತು. ಅದಕ್ಕೋಸ್ಕರ ಅವರು ನನ್ನೊಟ್ಟಿಗೆ ಆಫೀಸ್ಗೆ ಬರ್ತಾರೆ. ಬೇರೆ ಬೇರೆ ಕೆಲಸಕ್ಕೆ ಆ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ನಾವು ಅನೇಕ ಬಾರಿ ಅವ್ರ ಹತ್ರ ಮಾತಾಡಿದ್ದು ಉಂಟದು, ಇಲ್ಲ ಅಂತ ಹೇಳಿದ್ರೆ ನಾವು BJPಯಲ್ಲಿ ಇರುವಾಗ. ಸಭ್ಯತೆ ಅದು ನಾನು ಏನಂತ ಹೇಳೋದು, ಅವರಿಗೆ ನೋಡಿ ನಮ್ಮ ವೇದಿಕೆಯಲ್ಲಿ ಬಂದು ಅವ್ರು ಮಾತಾಡುವಂಥದ್ದು, ನಮ್ಮ ವೇದಿಕೆಯಲ್ಲಿ ಬಂದು ಮಾತಾಡುವಂಥದ್ದು, ನಾನೊಬ್ಬ ಹಿಂದೂ, ನಾನು ಧರ್ಮ ಅದು ಇದು ಎಲ್ಲವನ್ನು ಹೇಳ್ತಾರೆ ಅವರು. ನಮ್ಮ ಯಾವುದಾದ್ರೂ ಹಿಂದೂ ಸಂಘಟನೆ ಯಾವುದೊಂದು ಕಾರ್ಯಕ್ರಮ ಬಂದ ಕೂಡಲೇ ನಾನು ಹಿಂದೂ ಅದು ಇದು ಎಲ್ಲವನ್ನು ಹೇಳ್ತಾರೆ ಅವರು. ಇಡೀ ಹಿಂದೂ ಸಮಾಜಕ್ಕೆ ಕಳೆದ ಅನೇಕ ದಿವಸದಲ್ಲಿ ಬೇರೆ ಬೇರೆ ಸಂಗಾತಿಗಳು ನಡೀತಾ ಉಂಟು. ಮೊನ್ನೆ ಚಾಮರಾಜಪೇಟೆಯಲ್ಲಿ ಈಗ ಅವರು ಹಿಂದೂ ಅಂತ ಹೇಳ್ಕೊಳ್ಬಾರ್ದಾ? ಅಲ್ಲಲ್ಲ, ಆ ರೀತಿ ಹೇಳ್ಬೋದು. ಒಂದು ಹೋರಾಟವನ್ನು ಮಾಡಲಿ, ನಾವು ಕೂಡ ಅವರೊಟ್ಟಿಗೆ ಬರ್ತೇವೆ. ಹಿಂದೂಗಳಿಗೆ ಅನ್ಯಾಯ ಆದಾಗ ಮೊನ್ನೆ ಅದು ಗೋಮಾತೆಯ ಕೆಚ್ಚವನ್ನು ಕತ್ತಿದ ಸಂದರ್ಭದಲ್ಲಿ ಇಡೀ ಒಂದು ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರಾ? ನಾನು ಕೇಳೋದು ಅಂಥದ್ದು ಕೊಡಿಲ್ಲ ಅವರು. ನಾವು ಅದಕ್ಕೆ ಸಾಕಾರ ಉಂಟು ನಮ್ಮದು ಕೂಡ. ಹಾಗೆಲ್ಲ ಅವರು ವೇದಿಕೆಯಲ್ಲಿ ಮಾತಾಡುವುದು ನಮ್ಮ ಧರ್ಮಗಳೊಳಗೆ ನಮ್ಮೊಳಗೆ ವಿಷಯ ಬೀಸಿದ್ದಾರೆ, ಅದು ಬೀಸ್ತಾರೆ, ಇದು ಬೀಸ್ತಾರೆ ಅಂತ ಹೇಳುವರು. ಇವರೆಂಥ ಹೋರಾಟ ಅಂತ ಕೇಳೋದು ನಾವು ಅನೇಕ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಂಥದ್ದೇನಾದ್ರು ಇದ್ದು ನನಗೆ ತೋರಿಸಿ ಅಂತೇಳಿ. ನಾನು ಏನಾದರೂ ಒಂದು ತಪ್ಪು ಮಾಡಿದ್ದೇನೆ, ಏನಾದರೂ ಒಂದು ಇದ್ದರೆ ಹೇಳಿ ಅವರು.